ಇದು ಆ್ಯಕ್ಚುಲಿ ಸೆಕೆಂಡ್ ವೀಡಿಯೋ. ರೂಪ ಕುಮುದ ಮತ್ತು ಕಂದನ ಸ್ಟೋರಿ ಹೇಳ್ತಾ ಇದ್ದಲ್ಲ, ಅದು ಸೆಕೆಂಡ್ ವೀಡಿಯೋ. ಇಲ್ಲಿ ಊಟ ಮಾಡ್ಕೊಂಡು ಊಟ ಮಾಡ್ತಾ ಕೂತಿದ್ದವರೆಲ್ಲ ಜಾಗ ಖಾಲಿ ಮಾಡಿದ್ರು, ಯಾರೂ ಇಲ್ಲ, ಎಲ್ಲ ಊಟ ಖಾಲಿ ಮಾಡಿದ್ರು. ಬಟ್ ಆಟೋದವನು ಒಬ್ಬ ಪಿಂಕ್ ಕಲರ್ ಡ್ರೆಸ್ಸು, ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾನೆ ಹುಡುಗ, ಇಲ್ಲೇ ಆಟ ಆಡ್ತಾನೆ. ನನಗೆ ಬಿಸಿಲಿದೆ ಅನಿಸ್ತಾ ಕ್ಯಾಮ್ರಾದಲ್ಲಿ ಏನಂದರೆ ಒಂದು ಆ್ಯಕ್ಚುಲಿ ಅಲ್ಲಿ ಆಟೋ ನಿಲ್ಸೋದಕ್ಕಿಂತ ಮುಂಚೆ ಬಂದು ಆಟೋ ನಿಂತ್ಕೊಂಡು ಅಲ್ಲಿ ಮರ ಇದೆಯಲ್ಲ, ಅಲ್ಲಿ ಯಾವುದೋ ಒಂದು ರಿಪೀಸ್ ಪಟ್ಟಿನ ಅಥವಾ ಮುರಿದೋಗಿರೋ ಬ್ಯಾಟೋ ಯಾವುದೋ ಒಂದು ಎತ್ಕೊಂಡು ಫಸ್ಟ್ ಅಲ್ಲಿ ಇಟ್ಕೊಂಡು ಕೂತ್ಕೊಂಡ. ಅಲ್ಲಿ ಕೂತ್ಕೊಂಡು ಸುಮ್ಮನೆ ನನ್ನೇ ಅಷ್ಟೊತ್ತಿಂದ ನೋಡ್ತಾ ಕೂತ್ಕೊಂಡಿದ್ದಾನೆ. ಈ ಹುಡುಗ ಆ್ಯಕ್ಚುಲಿ ಅಲ್ಲಿಂದ ಕೂತ್ಕೊಂಡು ಗೋಲ್ ಹೊಡಿತಾ ಇದ್ದ ಈ ಕಡೆಗೆ. ಸೊ ಆ ಕಡೆ ಖಾಲಿ ಇದೆ ಜಾಗ, ಅಲ್ಲೆಲ್ಲೂ ಆಟ ಆಡ್ತಿಲ್ಲ ಅವನಿಗೆ. ಇಲ್ಲೇ ನನ್ನ ಪಕ್ಕ ಗೋಲ್ ಇದೆಯಲ್ಲ, ಇದೇ ಗೋಲ್ ಹೊಡಿಬೇಕು ಅವನು. ಸೊ ಅಷ್ಟೊತ್ತಿಂದ ಇಲ್ಲೇ ಬಾಲ್ ಹೊತ್ಕೊಂಡು ಆಟ ಆಡ್ತಿದ್ದ. ಈಗ ಸ್ವಲ್ಪ ಹೊತ್ತಲ್ಲ ಆ ಕಡೆ ಹೋದ ಆ್ಯಕ್ಚುಲಿ. ಸೊ ಎರಡನೇ ವೀಡಿಯೋ. ಅವ್ನು ಮಾತ್ರ ಆಟೋದವನು ಪಿಂಕ್ ಕಲರ್ ಪ್ರಕಾಶ್ ಗ್ವಾಲಂಗಜಿ ಬಟ್ಟೆ ಹಾಕೊಂಡು ಕೂತಿರೋದು. ಸೊ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಲ್ಲಿ ರಿಪೀಸ್ ಪಟ್ಟಿನ ಯಾವುದೋ ಒಂದು ಮರದ ಒಟ್ಟಲ್ಲಿ ದೊಣ್ಣೆ ಥರ ಇತ್ತು, ಬ್ಯಾಟ್ ಇರಬೇಕು, ಮೇ ಬಿ ಮುರಿದೋಗಿರೋ ಬ್ಯಾಟ್ ಇರಬೇಕು. ಅದು ಎತ್ಕೊಂಡು ಅಲ್ಲಿ ಅವ್ನು ಕೂತ್ಕೊಂಡಿದ್ದಾನಲ್ಲ, ಅವ್ನು ಬೆನ್ನಿಂದೆ ಆಟೋದಲ್ಲಿ ಇಟ್ಕೊಂಡು ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇರೋದು ಅಷ್ಟೊತ್ತಿಂದ. ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿರೋ ನನಗೆ ಗೊತ್ತಾಗಿದೆ ಬಹುಶಃ, ಅದಕ್ಕೆ ಸುಮ್ಮನೆ ನಿಂತ್ಕೊಬಿಟ್ಟು ಆಟ ಆಡ್ತಿಲ್ಲ. ಹುಡುಗರದೆಲ್ಲ ಆಟ ಹಸಿರು ಎಲ್ಲ ನಮ್ಮ ದೇಶದಲ್ಲೇ. ಕ್ರಿಕೆಟಿಂದ ಏನೋ ಇದೆ ಕಂಡುಹಿಡಿತೀನಿ ಗೊತ್ತಲ್ಲ. ಆಮೇಲೆ ಆರ್ಡಿನರಿ ಗೇಮಲ್ಲ, ಕ್ರಿಕೆಟ್ ಇಸ್ ಎ ರಿಲಿಜನ್ ಅಂತಿದ್ರು, ಇದು ಇಸ್ ನಾಟ್ ರಿಲಿಜನ್, ಅದಕ್ಕಿಂತ ಮೇಲೆ ಏನೋ ಇದೆ ಕಂಡುಹಿಡಿತೀನಿ ಖಂಡಿತ.